ನಮೋ ಭಗವತೆ ವಾಸುದೇವಾಯ. ಪ್ರಸ್ತುತ ಈಗ ನಾವು ಗುರುವಾಯೂರಿನ ಹೋಟೆಲ್ನಲ್ಲಿದ್ದೇವೆ. ನಮ್ಮ ಲಾಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ಗುರುವಾಯೂರಿಗೆ ಬೆಂಗಳೂರಿನಿಂದ ಹೇಗೆ ಬರಬೇಕು ಅನ್ನೋ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಇನ್ನು ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಒಮ್ಮೆ ನೋಡಿ. ಈ ವಿಡಿಯೋನಲ್ಲಿ ಪ್ರಸ್ತುತ ನಾವು ಗುರುವಾಯೂರಿನಲ್ಲಿ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ವಿಶೇಷವಾದ ಹಾಗೂ ಚಮತ್ಕಾರಿಯಾದ ದೇವಸ್ಥಾನ ಅಂತ ಹೇಳ್ತಾರೆ. ಹಾಗೆ ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿ, ದರ್ಶನಕ್ಕೆ ಹೇಗೆ ಹೋಗಬೇಕು, ಅದೇ ರೀತಿ ದೇವಸ್ಥಾನದ ಇತಿಹಾಸ ಏನು, ಹಾಗೆ ದೇವಸ್ಥಾನದ ಸುತ್ತಮುತ್ತ ಇರುವ ಸೈಟ್ ಸೀಯಿಂಗ್ ಪ್ಲೇಸಸ್ ಯಾವುದು ಅನ್ನೋ ಎಲ್ಲ ಮಾಹಿತಿ ನಿಮಗೆ ಈ ವಿಡಿಯೋನಲ್ಲಿ ಸಿಗುತ್ತೆ. ಈಗ ನಾವು ನಮ್ಮ ಹೋಟೆಲಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ನಮಗೆ 800 ಮೀಟರ್ ದೂರದಲ್ಲಿದೆ ನಮ್ಮ ಹೋಟೆಲು. ಸೊ ಇಲ್ಲಿಂದ ನಾವು ನಡ್ಕೊಂಡೇ ಹೋಗೋಣ ಅಂದ್ಕೊಂಡಿದ್ದೀವಿ. ನಿಮಗೆ ದೇವಸ್ಥಾನದ ಸುತ್ತಮುತ್ತ ಅಂತೂ ಸಾಕಷ್ಟು ಹೋಟೆಲ್ ಇರುತ್ತೆ, ಬಜೆಟ್ ಹೋಟೆಲ್ಸು. ನಿಮಗೆ 800 ರೂಪಾಯಿಂದ ಸ್ಟಾರ್ಟ್ ಆದರೆ ನಮಗೆ 1000 ರೂಪಾಯಿ, 2000 ರೂಪಾಯಿವರೆಗೂ ನಮಗೆ ರೂಮ್ ಸಿಗುತ್ತೆ. ಇನ್ನು ಅದು ಬಿಟ್ಟರೆ ನಮಗೆ ದೇವಸ್ಥಾನದ ಹತ್ರ ಡಾರ್ಮೆಟ್ರಿ ಕೂಡ ಅವೈಲೇಬಲ್ ಇದೆ. ನೀವು ಬೇಕಿದ್ದರೆ ಅದನ್ನು ತೊಗೋಬೋದು. ಅದು ಅವರ್ಲಿ ಬೇಸಿಸ್ ಮೇಲೆ ನಿಮಗೆ ಡಾರ್ಮೆಟ್ರಿ ಕೊಡ್ತಾರೆ. ದೇವಸ್ಥಾನದ ಟೆಂಪಲ್ ರೂಮ್ಸ್ ಕೂಡ ಇದೆ. ಅದ್ರ ಬಗ್ಗೆ ನಿಮಗೆ ಮುಂದೆ ಮಾಹಿತಿನ ಕೊಡ್ತೀವಿ. ಗುರುವಾಯೂರು ಶ್ರೀಕೃಷ್ಣ ದೇವಸ್ಥಾನಕ್ಕೆ ನಾವು ಹೋಗಬೇಕು ಅಂದರೆ ದರ್ಶನ ಮಾಡಲಿಕ್ಕೆ ನಾವು ಸಾಂಪ್ರದಾಯಿಕ ವಸ್ತ್ರಗಳನ್ನೇ ಧರಿಸಿ ದರ್ಶನಕ್ಕೆ ಹೋಗಬೇಕಾಗತ್ತೆ. ಪುರುಷರು ಪಂಚೆ ಅಥವಾ ಧೋತಿನ ಧರಿಸಬೇಕಾಗತ್ತೆ. ಇನ್ನು ಮಹಿಳೆಯರು ಸೀರೆ ಅಥವಾ ಹಾಫ್ ಸ್ಯಾರಿಯನ್ನು ಧರಿಸಿ ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ದೇವಸ್ಥಾನದ ಟೈಮಿಂಗ್ಸ್ ನೋಡೋದಾದರೆ ನಮಗೆ ಬೆಳಗಿನ ಜಾವ 2:30ಗೆ ದೇವಸ್ಥಾನ ಓಪನ್ ಆಗುತ್ತೆ. ಮಧ್ಯಾಹ್ನ 12:30ವರೆಗೂ ಕೂಡ ದೇವಸ್ಥಾನ ಓಪನ್ ಇರುತ್ತೆ. ಮತ್ತೆ ಕ್ಲೋಸ್ ಮಾಡ್ತಾರೆ. ಸಂಜೆ 4 ಗಂಟೆಗೆ ದೇವಸ್ಥಾನ ಓಪನ್ ಮಾಡಿ ರಾತ್ರಿ 10 ಗಂಟೆವರೆಗೂ ಕೂಡ ದೇವಸ್ಥಾನ ಓಪನ್ ಇರುತ್ತೆ. ಇಲ್ಲಿ ತುಂಬಾ ರಶ್ ಇರುತ್ತೆ ದರ್ಶನ ಮಾಡ್ಕೊಳ್ಳಿಕ್ಕೆ. ಅದು ಬೇರೆ ನಾವು ಶನಿವಾರ ಬಂದಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನೋಡಬೇಕು ರಶ್ ಎಷ್ಟಿದೆ. ಯಾವುದಾದ್ರೂ ದರ್ಶನದ ಟಿಕೆಟ್ಸ್ ಇದ್ದರೆ ನಾವು ಅದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀವಿ. ಈಗ ಪ್ರಸ್ತುತ ನಾವು ಗುರುವಾಯೂರಪ್ಪನ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಕೇರಳದವರಿಗೆ ಈ ಗುರುವಾಯೂರಪ್ಪ ದೇವರು ಬಂದ್ಬಿಟ್ಟು ಆರಾಧ್ಯ ದೈವ ಅಂತ ಹೇಳ್ಬೋದು. ಈ ಗುರುವಾಯೂರಪ್ಪ ಇಲ್ಲಿ ಬಂದು ನೆಲೆಸಲು ಒಂದು ವಿಶೇಷವಾದ ಕಾರಣ ಇದೆ. ಹಾಗೆ ಇದಕ್ಕೆ ಗುರುವಾಯೂರು ಅಂತ ಹೆಸರು ಬರೋದಕ್ಕೂ ಕೂಡ ಒಂದು ವಿಶೇಷವಾದ ಕಾರಣ ಇದೆ. ಇದನ್ನ ನಾವು ಸ್ಪ್ಲಿಟ್ ಮಾಡಿ ನೋಡ್ಬೇಕಾಗತ್ತೆ. ಗುರು ಪ್ಲಸ್ ವಾಯು ಪ್ಲಸ್ ಊರು ಅಂತ. ಅದಕ್ಕೆ ಇದನ್ನ ಗುರುವಾಯೂರು ಅಂತ ಕರೆಯೋದು. ಇಲ್ಲಿರುವ ಚಮತ್ಕಾರಿಯಾದ ಕೃಷ್ಣನ ವಿಗ್ರಹವನ್ನು ಗುರುಗಳಾದ ಅಂದರೆ ದೇವತೆಗಳ ಗುರುಗಳಾದ ಬೃಹಸ್ಪತಿಯವರು ಹಾಗೆ ವಾಯುದೇವರು ಪ್ರತಿಷ್ಠಾಪನೆ ಮಾಡಿರುವ ಒಂದು ವಿಗ್ರಹ ಅಂತ ಹೇಳ್ತಾರೆ. ತುಂಬಾ ಪುರಾತನವಾದ ವಿಗ್ರಹ ಅಂತ ಹೇಳ್ತಾರೆ. ಸುಮಾರು 5000ದಿಂದ 6000 ವರ್ಷದ ಹಿಂದಿನ ವಿಗ್ರಹ ಅಂತ ಹೇಳ್ತಾರೆ. ಇದಕ್ಕೆ ನಮಗೆ ಮಹಾಭಾರತದ ಉಲ್ಲೇಖ ಕೂಡ ಬರುತ್ತೆ. ನಮಗೆ ಸಾಕ್ಷಾತ್ ಶ್ರೀಕೃಷ್ಣನೇ ಪ್ರತಿಷ್ಠಾಪನೆ ಮಾಡಿದ ಒಂದು ವಿಗ್ರಹ ಅಂತ ಕೂಡ ಹೇಳ್ತಾರೆ. ಇದು ಮುಂಚೆ ದ್ವಾರಕೆಯಲ್ಲಿತ್ತು ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಇದನ್ನ ದಕ್ಷಿಣ ದ್ವಾರಕ ಅಂತ ಕರೀತಾರೆ. ತುಂಬಾ ಸ್ವಾರಸ್ಯಕರವಾದ ಕಥೆ ಇದೆ ಈ ದೇವರ ಬಗ್ಗೆ. ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ವಿಗ್ರಹ ತುಂಬಾ ಚಮತ್ಕಾರಿಯಾದ ವಿಗ್ರಹ ಅಂತ ಹೇಳ್ತಾರೆ. ಹಾಗೆ ಇದು ಪರಿಪೂರ್ಣವಾದ ವಿಗ್ರಹ ಅಂತ ಕರೀತಾರೆ. ಶ್ರೀ ಮಹಾವಿಷ್ಣುವಿಗೆ 4 ಕೈಗಳಿರುತ್ತೆ. ಅದರಲ್ಲಿ ಶಂಖ, ಚಕ್ರ, ಗದಾ ಹಾಗೆ ಪದ್ಮ. ಇಲ್ಲಿರುವ ವಿಗ್ರಹವು ಪರಿಪೂರ್ಣವಾದ ವಿಗ್ರಹ ಅಂತ ಕೂಡ ಹೇಳ್ತಾರೆ. ನಮಗೆ 4 ಬಾಹುಗಳಿದೆ ಈ ದೇವರಿಗೆ. ತುಂಬಾ ವಿಶೇಷವಾದ ದೇವಸ್ಥಾನ ಅಂತ ಕೂಡ ಹೇಳ್ಬೋದು. ಈ ದೇವರ ಉಲ್ಲೇಖ ನಮಗೆ ದ್ವಾಪರ ಯುಗದಿಂದ ಪ್ರಾರಂಭ ಆಗುತ್ತೆ. ಈ ವಿಗ್ರಹ ಏನಿದೆ, ಮೂಲ ವಿರಾಟ್ ವಿಗ್ರಹ ಇದೆ. ಈ ವಿಗ್ರಹವನ್ನು ಪರಶಿವನು ಪೂಜೆ ಮಾಡುತ್ತಿದ್ದ ಅಂತ ಒಂದು ನಂಬಿಕೆ ಇದೆ. ಪರಶಿವನು ಬ್ರಹ್ಮದೇವರಿಗೆ ಈ ವಿಗ್ರಹವನ್ನು ಕೊಡುತ್ತಾನೆ. ಮತ್ತೆ ಬ್ರಹ್ಮದೇವರು ಈ ವಿಗ್ರಹವನ್ನು ಸುತಾಪ ಮಹರ್ಷಿಗೆ ಕೊಡ್ತಾರೆ. ಸುತಾಪ ಮಹರ್ಷಿಯಿಂದ ಸಂತಾನ ಭಾಗ್ಯಕ್ಕಾಗಿ ಇದು ಕಶ್ಯಪ ಮಹಾಮುನಿ ಹತ್ರ ಬರುತ್ತೆ. ಮತ್ತೆ ಕಶ್ಯಪ ಮಹಾಮುನಿಯಿಂದ ಇದು ವಸುದೇವನಿಗೆ ಕೊಡ್ತಾರೆ. ಈ ಚಮತ್ಕಾರಿಯಾದ ವಿಗ್ರಹವನ್ನು ವಸುದೇವನಿಂದ ಶ್ರೀಕೃಷ್ಣನಿಗೆ ಈ ವಿಗ್ರಹ ಬರುತ್ತೆ. ಈ ವಿಗ್ರಹವನ್ನು ಶ್ರೀಕೃಷ್ಣನು ದ್ವಾರಕೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ತನ್ನದೇ ಸ್ವರೂಪದ ವಿಗ್ರಹವನ್ನು ದ್ವಾರಕೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಮುಂದೆ ಶ್ರೀಕೃಷ್ಣನು ಉದ್ಧವನಿಗೆ ಹೇಳುತ್ತಾನೆ, ನನ್ನ ಅವತಾರ ಪರಿಸಮಾಪ್ತಿ ಆದ ನಂತರ ಈ ವಿಗ್ರಹವು ದ್ವಾರಕೆಯಲ್ಲಿ ಮುಳುಗಿ ಹೋಗ್ಬಿಡುತ್ತೆ. ಇದನ್ನು ತೆಗೆದುಕೊಂಡು ಹೋಗಿ ಬೃಹಸ್ಪತಿ, ದೇವಗುರುಗಳಾದ ಬೃಹಸ್ಪತಿ ಹಾಗೆ ವಾಯುದೇವರಿಗೆ ಕೊಡಬೇಕು ಅಂತ ಹೇಳ್ತಾನೆ. ಬೃಹಸ್ಪತಿಗಳು ಮತ್ತೆ ವಾಯುದೇವರು ದ್ವಾರಕೆ ಬರೋಷ್ಟೊತ್ತಿಗೆ ದ್ವಾರಕೆ ಮುಳುಗೋಗುತ್ತೆ, ಸಮುದ್ರದಲ್ಲಿ ಮುಳುಗೋಗುತ್ತೆ. ಶ್ರೀಕೃಷ್ಣನ ಅವತಾರ ಕೂಡ ಪರಿಸಮಾಪ್ತಿ ಆಗುತ್ತೆ. ಅದರಂತೆ ಉದ್ಧವ ಈ ಚಮತ್ಕಾರಿಯಾದ ವಿಗ್ರಹವನ್ನು ದೇವಗುರುಗಳಾದ ಬೃಹಸ್ಪತಿಗಳಿಗೆ ಹಾಗೆ ವಾಯುದೇವರಿಗೆ ಕೊಟ್ಟು ವಿಶ್ವದಲ್ಲಿ ಅತ್ಯಂತ ಪರಮ ಪವಿತ್ರವಾದ ಸ್ಥಳ ಎಲ್ಲಿರುತ್ತೋ ಆ ಸ್ಥಳದಲ್ಲಿ ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾರೆ. ಅದರಂತೆ ವಾಯುದೇವರು ಹಾಗೂ ಬೃಹಸ್ಪತಿಗಳು ಈ ವಿಗ್ರಹವನ್ನು ತೆಗೆದುಕೊಂಡು ಅತ್ಯಂತ ಪರಮ ಪವಿತ್ರವಾದ ಜಾಗ ಯಾವುದು ಅಂತ ಹುಡುಕ್ತಾ ಬಂದಾಗ ಇಲ್ಲಿ ನಮಗೆ ರುದ್ರದೇವರು ತಪಸ್ಸು ಮಾಡಿದ ಸ್ಥಳ ಸಿಗತ್ತೆ. ಅದಕ್ಕೆ ಇಲ್ಲಿ ರುದ್ರತೀರ್ಥ ಅಂತ ಕೂಡ ಕರೀತಾರೆ. ಒಂದು ವಿಶೇಷವಾದ ಕಲ್ಯಾಣ ಇದೆ ದೇವಸ್ಥಾನದ ಪಕ್ಕದಲ್ಲಿ, ಅಲ್ಲಿ ರುದ್ರತೀರ್ಥ ಅಂತ ಹೇಳ್ತಾರೆ. ಆ ರುದ್ರತೀರ್ಥದ ಪಕ್ಕದಲ್ಲಿಯೇ ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇದು ಸಾಕ್ಷಾತ್ ಬೃಹಸ್ಪತಿಗಳಿಂದ ಪ್ರತಿಷ್ಠಾಪನೆ ಆದ ಜಾಗ ಆದ ಕಾರಣ ಯಾವುದೇ ಗುರು ದೋಷಗಳಿದ್ರೆ ಈ ದೇವಸ್ಥಾನಕ್ಕೆ ಬಂದ್ರೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ.
ಇದೆ. ಈ ವಿಗ್ರಹವನ್ನು ಗುರು ಮತ್ತೆ ವಾಯುದೇವರು ಪ್ರತಿಷ್ಠಾಪನೆ ಮಾಡಿರೋ ಕಾರಣ ಇದಕ್ಕೆ ಗುರುವಾಯೂರಪ್ಪ ಅಂತ ಹೆಸರು ಬಂದಿರೋದು. ಗುರು ವಾಯು ಅಪ್ಪ, ಅಪ್ಪ ಅಂದ್ರೆ ತಂದೆ ಅಂತ ಕೂಡ, ಹಾಗಾಗಿ ಗುರುವಾಯೂರಪ್ಪ ಅಂತ ಕರೀತಾರೆ. ಹಾಗೆ ಇಲ್ಲಿರುವ ದೇವರನ್ನ ಉನ್ನಿಕೃಷ್ಣನ್ ಅಂತ ಕೂಡ ಕರೀತಾರೆ. ಉನ್ನಿಕೃಷ್ಣ ಅಂದ್ರೆ ಬಾಲಕೃಷ್ಣ ಸ್ವರೂಪದಲ್ಲಿ ಕೂಡ ಇಲ್ಲಿನ ಜನರು ಬಂದು ಆರಾಧನೆ ಮಾಡ್ತಾರೆ. ತುಂಬಾ ಚಮತ್ಕಾರಿಯಾದ ಜಾಗ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದವರು ಕೂಡ ಸಾಕಷ್ಟು ಜನ ಈ ಕ್ಷೇತ್ರಕ್ಕೆ ಬರೋ ಪದ್ಧತಿ ಇದೆ. ಯಾರು ಶಬರಿಮಲೆಗೆ ಹೋಗ್ತಾರೋ ಮೊದಲು ಗುರುವಾಯೂರಪ್ಪನ ದರ್ಶನ ಮಾಡಿ ನಂತರ ಶಬರಿಗಿರಿಗೆ ಹೋಗುವ ಪ್ರತೀತಿ ಕೂಡ ಇದೆ. ಈ ದೇವಸ್ಥಾನದಲ್ಲಿ ನಮಗೆ ವಿಶೇಷವಾಗಿ 2 ರೀತಿಯ ಪ್ರಸಾದಗಳು ಸಿಗತ್ತೆ. ಒಂದನ್ನ ನಮಗೆ ಪಾಲ್ ಪಾಯಸಂ ಅಂತ ಕರೀತಾರೆ, ಇನ್ನೊಂದು ನೈ ಪಾಯಸಂ ಅಂತ ಕರೀತಾರೆ. ಪಾಲ್ ಪಾಯಸಂ ಬಂದ್ಬಿಟ್ಟು ನಮಗೆ ಅದು ನೀವು ತೆಗೆದುಕೊಂಡು ಹೋಗೋದಕ್ಕಾಗೋದಿಲ್ಲ ಊರಿಗೆ, ತುಂಬಾ ವಿಶೇಷವಾಗಿರುತ್ತೆ ಅಂತ ಹೇಳ್ತಾರೆ, ತುಂಬಾನೇ ರುಚಿಯಾಗಿರುತ್ತೆ ಅಂತ ಕೂಡ ಹೇಳ್ತಾರೆ. ಇನ್ನು ನೈ ಪಾಯಸಂ ಬಂದ್ಬಿಟ್ಟು ನಮಗೆ ಶಬರಿಮಲೆ ಪ್ರಸಾದ ನಿಮಗೆ ಗೊತ್ತಿರುತ್ತೆ, ಅರವಣ ಪ್ರಸಾದ ಅಂತ, ಅದೇ ರೀತಿನಲ್ಲಿರುತ್ತೆ. ಅದು ನೀವು ಮನೆಗೆ ಆರಾಮಾಗಿ ತೆಗೆದುಕೊಂಡು ಹೋಗ್ಬೋದಾಗಿರುತ್ತೆ. 2 ರೀತಿಯ ಪ್ರಸಾದಗಳು ನಿಮಗೆ ಈ ದೇವಸ್ಥಾನದ ಮುಂಭಾಗದಲ್ಲೇ ಸಿಗತ್ತೆ. ನೀವು ಅಲ್ಲೇ ಟಿಕೆಟ್ನ ತೆಗೆದುಕೊಂಡು ಅಲ್ಲೇ ನೀವು ಪ್ರಸಾದವನ್ನು ಕೂಡ ತೆಗೆದುಕೊಳ್ಬೋದಾಗಿರುತ್ತೆ. ಹಾಗೆ ಈ ದೇವಸ್ಥಾನದಲ್ಲಿ ಸಾಕಷ್ಟು ಕೈಂಕರ್ಯಗಳು ನೆರವೇರುತ್ತೆ, ಸಾಕಷ್ಟು ಸೇವೆಗಳು ನೆರವೇರುತ್ತೆ. ಅದೇ ರೀತಿ ಇಲ್ಲಿ ತುಂಬಾ ಜನ ಮದುವೆಗಳು ಕೂಡ ಮಾಡ್ಕೋತಾರೆ. ಯಾಕಂದ್ರೆ ಇಲ್ಲಿ ಗುರುವಾಯೂರ್ ಅಂದ್ರೆ ಗುರುಬಲ ಇಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ವಿವಾಹಗಳಾಗತ್ತೆ. ಸಾಕಷ್ಟು ಜನ ಇಲ್ಲಿ ಹರಕೆ ಹೊತ್ಕೋತಾರೆ. ಏನಾದ್ರೂ ನಮ್ಗೆ ಮದ್ವೆ ಏನಾದ್ರೂ ಬೇಗ ಸೆಟ್ ಆಯ್ತು ಅಂದ್ರೆ ಇಲ್ಲಿ ಗುರುವಾಯೂರಲ್ಲಿ ಬಂದು ನಾವು ಮದ್ವೆ ಮಾಡ್ಕೋತೀವಿ ಅಂತ. ಹಾಗಾಗಿ ಸಾಕಷ್ಟು ವಿವಾಹಗಳಾಗತ್ತೆ. ಒಂದೇ ದಿನ 200, 300, 400 ಹೀಗೆ ಸಾಕಷ್ಟು ವಿವಾಹ ಆಗತ್ತೆ. ನಮ್ಗೆ ಸುತ್ತಮುತ್ತ ತುಂಬಾ ಮಂಟಪಗಳಿದೆ. 5-5 ನಿಮಿಷಕ್ಕೆ ಒಬ್ಬೊಬ್ರಿಗೆ ವಿವಾಹ ಮಾಡಿ 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 ಕಳಿಸ್ತಾ ಇರ್ತಾರೆ. ಇಲ್ಲಿ ಯಾವುದೇ ರೀತಿ ಸಮಯ ಏನು ನೋಡೋದಿಲ್ಲ, ಯಾಕಂದ್ರೆ ಇದು ದೇವರ ಕ್ಷೇತ್ರ ಆದ ಕಾರಣ ಇಲ್ಲಿ ಯಾವುದೇ ಮುಹೂರ್ತಗಳನ್ನ ನೋಡೋದಿಲ್ಲ. ವಿವಾಹವನ್ನು ಮಾಡಿ ಮಾಡಿ ಕಳಿಸ್ತಾ ಇರ್ತಾರೆ. ತುಂಬಾ ವಿಶೇಷವಾದ ಜಾಗ ಅಂತ ಹೇಳ್ಬೋದು. ಹಾಗೆ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಇಲ್ಲಿ ಬಂದು ವಿವಾಹವನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಈ ಕ್ಷೇತ್ರದಲ್ಲಿ ಇನ್ನೊಂದು ಸೇವೆ ಮಾಡ್ತಾರೆ, ಅದೇನು ಅಂದ್ರೆ ತುಲಾಭಾರ ಸೇವೆ. ಸಾಕಷ್ಟು ಜನ ಇಲ್ಲಿ ತುಲಾಭಾರವನ್ನು ಕೂಡ ಮಾಡ್ತಾರೆ. ಅದು ನಿಮ್ಗೆ ದೇವಸ್ಥಾನದ ಮುಂಭಾಗದಲ್ಲೇ ಇರುತ್ತೆ. ನೀವು ತುಲಾಭಾರ ಮಾಡಿಸ್ಕೋಬೇಕು ಅಂದ್ರೆ ಆರಾಮಾಗಿ ಮಾಡಿಸ್ಕೋಬಹುದು. ಅದೇ ರೀತಿ ಇಲ್ಲಿ ಅನ್ನಪ್ರಾಶನ ಕೂಡ ತುಂಬಾ ನೆರವೇರುತ್ತೆ. ಮಕ್ಕಳಿಗೆ ಅನ್ನಪ್ರಾಶನವನ್ನು ಈ ಕ್ಷೇತ್ರದಲ್ಲಿ ಮಾಡಿಸ್ತಾರೆ. ಈ ಗುರುವಾಯೂರು ಶ್ರೀಕೃಷ್ಣನ ದೇವಸ್ಥಾನದಲ್ಲಿ ನಮ್ಗೆ 4 ದ್ವಾರಗಳಿದೆ. ತಿರುಮಲದಲ್ಲಿ ಹೇಗೆ ನಮ್ಗೆ ಮಾಡ ಬೀದಿಗಳು ಅಂತ ಕರೀತಾರೋ, ಇಲ್ಲಿ ನಮ್ಗೆ ನಾದ ಬೀದಿಗಳು ಅಂತ ಕರೀತಾರೆ. ಇನ್ನು ನೀವು ದೇವಸ್ಥಾನದಲ್ಲಿ ದರ್ಶನಕ್ಕೆ ಹೋಗುವಾಗ ನಮ್ಗೆ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಐಟಮ್ಸ್ ನ ಅಲೋ ಮಾಡೋದಿಲ್ಲ. ಕ್ಯಾಮ್ರಾ ಆಗಿರ್ಬೋದು, ಸ್ಮಾರ್ಟ್ ವಾಚ್ ಆಗಿರ್ಬೋದು, ಈ ರೀತಿಯ ಎಲೆಕ್ಟ್ರಾನಿಕ್ ಐಟಮ್ಸ್ ನ ನಮ್ಗೆ ದರ್ಶನಕ್ಕೆ ಅಲೋ ಮಾಡೋದಿಲ್ಲ. ಸೊ ನಿಮ್ಗೆ ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಎದುರುಗಡೆನೆ ನಮ್ಗೆ ಕ್ಲಾಕ್ ರೂಮ್ಸ್ ಅವೈಲೇಬಲ್ ಇದೆ. ಅಲ್ಲಿ ನೀವು ಡೆಪಾಸಿಟ್ ಮಾಡ್ಬಿಟ್ಟು ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಅದ್ರ ಪಕ್ಕನೆ ನಿಮ್ಗೆ ಸ್ಲಿಪ್ಪರ್ ಸ್ಟ್ಯಾಂಡ್ ಕೂಡ ಅವೈಲೇಬಲ್ ಇರುತ್ತೆ. ಇನ್ನು ಈ ದೇವಸ್ಥಾನದ ವಾಸ್ತುಶಿಲ್ಪ ನಮ್ಗೆ ಕೇರಳ ವಾಸ್ತುಶಿಲ್ಪ ಶೈಲಿಯಲ್ಲಿದೆ. ಇಲ್ಲಿರುವ ಶ್ರೀಕೃಷ್ಣನನ್ನು ಉನ್ನಿ ಕೃಷ್ಣನ್, ಉನ್ನಿ ಕಣ್ಣನ್, ಕಣ್ಣನ್ ಮತ್ತೆ ಬಾಲಕೃಷ್ಣನ್ ಅಂತ ಕೂಡ ಕರೀತಾರೆ. ಇನ್ನು ಈ ದೇವಸ್ಥಾನದಲ್ಲಿ ನಮ್ಗೆ ಮಧ್ಯಾಹ್ನ ಮತ್ತೆ ರಾತ್ರಿ 2 ಹೊತ್ತು ಕೂಡ ಅನ್ನಪ್ರಸಾದ ಕೂಡ ಇರುತ್ತೆ. ಇನ್ನು ಅದ್ರ ಜೊತೆ ನಿಮ್ಗೆ ದರ್ಶನ ಮಾಡ್ಕೊಳ್ಳಿಕ್ಕೆ ನಮ್ಗೆ ಫ್ರೀ ಕ್ಯೂ ಲೈನ್ಸ್ ಅವೈಲೇಬಲ್ ಇರುತ್ತೆ. ಇನ್ನು ನಿಮ್ಗೆ ಏನಾದ್ರೂ ಬೇಗ ದರ್ಶನ ಆಗ್ಬೇಕು ಅಂದ್ರೆ ನಮ್ಗೆ 1000 ರೂಪಾಯಿ ಟಿಕೆಟ್ ಇರುತ್ತೆ. ನಿಮ್ಗೆ ದೇವಸ್ಥಾನದ ಪಕ್ಕನೆ ಕೌಂಟರ್ಸ್ ಇರುತ್ತೆ, ಅಲ್ಲಿ ನೀವು ದರ್ಶನದ ಟಿಕೆಟ್ ತಗೊಂಡು ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಇನ್ನು ಅದ್ ಬಿಟ್ರೆ ನೀವು ಫ್ರೀ ಕ್ಯೂ ಲೈನ್ ಅಲ್ಲಿ ದರ್ಶನಕ್ಕೆ ಹೋದ್ರೆ ನಮ್ಗೆ 4 ರಿಂದ 5 ಅವರ್ ಆದ್ರೂ ಆಗುತ್ತೆ ದರ್ಶನ ಆಗ್ಲಿಕ್ಕೆ. ಈ 1000 ರೂಪಾಯಿ ಟಿಕೆಟ್ ಅಲ್ಲಿ ನೀವು ದರ್ಶನಕ್ಕೆ ಹೋದ್ರೆ ನಿಮ್ಗೆ 2 ಅವರ್ಸ್ ಅಲ್ಲಿ ದರ್ಶನ ಆಗತ್ತೆ. ಇನ್ನು ಈ ದೇವಸ್ಥಾನ ನಮ್ಗೆ ಕೇರಳದಲ್ಲಿರುವ ಅತಿ ಶ್ರೀಮಂತ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಇಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಈಗ ನಾವು ಬಂದಿರೋ ಸಮಯದಲ್ಲಿ ಇನ್ನು 2 ದಿನಕ್ಕೆ ನಮ್ಗೆ ಇಲ್ಲಿ ಗುರುವಾಯೂರ್ ಏಕಾದಶಿ ಅಂತ ನಡೆಯುತ್ತಂತೆ. ಅದಕ್ಕೆ ಫುಲ್ಲು ಅರೇಂಜ್ಮೆಂಟ್ಸ್ ಆಗಿದೆ. ಇಲ್ಲಿ ನಾವು ಶನಿವಾರ ಬಂದಿದೀವಿ, ಭಾನುವಾರದಿಂದ 1000 ರೂಪೀಸ್ ಕ್ಯೂ ಲೈನ್ಸ್ ಕೂಡ ಇರಲ್ಲ ಅಂತ ಹೇಳ್ತಿದ್ದಾರೆ. ಆದ್ರಿಂದಾನೇ ನಾವು ಇವತ್ತೇ ದರ್ಶನ ಮಾಡ್ಕೋಬೇಕು ಅನ್ಕೊಂಡಿದೀವಿ. ಇಲ್ಲಾಂದ್ರೆ ನೀವು ಬೆಳಗಿನ ಜಾವ 2:15ಗೆ ಬಂದ್ರೆ ನಿಮ್ಗೆ ಬೇಗ ದರ್ಶನ ಆಗತ್ತೆ. ನಿಮ್ಗೆ ಪುರಾಣದಲ್ಲಿರುವ ಉಲ್ಲೇಖದ ಕಥೆಯನ್ನು ಹೇಳಿದ್ನಲ್ಲ, ಅದರ ಪೂರಕವಾಗಿ ನಮ್ಗೆ ಇಲ್ಲಿ ವಿಶೇಷವಾದ ಒಂದು ಮಹಾದೇವನ ದೇವಸ್ಥಾನ ಕೂಡ ಇದೆ. ಇದನ್ನ ಮೊಮ್ಮಿಯೂರು ಅಂತ ಕರೀತಾರೆ. ಗುರುವಾಯೂರಿಂದ ಕೇವಲ ಒಂದು ಅರ್ಧ ಕಿಲೋಮೀಟರ್, ಆಕ್ಚುಲಿ ನಮ್ಮ ರೂಮ್ ಇರೋದು ಕೂಡ ಮೊಮ್ಮಿಯೂರ್ನಲ್ಲೇ. ಅಲ್ಲಿಂದ ನಾವು ನಡ್ಕೊಂಡ್ ಬರ್ಬೋದಾಗಿರತ್ತೆ. ಪಕ್ಕ ಊರುಗಳಾಗಿರುತ್ತೆ. ಒಂದು ಸ್ಟ್ರೀಟ್ ದಾಟಿದ್ರೆ ನಿಮ್ಗೆ ಊರ ಹೆಸರೇ ಚೇಂಜ್ ಆಗಿ ಹೋಗ್ಬಿಡುತ್ತೆ ಕೇರಳದಲ್ಲಿ, ಅಷ್ಟು ವಿಶೇಷವಾಗಿರುತ್ತೆ ಇಲ್ಲಿ. ಹಾಗೆ ನಾವು ಈ ಮೊಮ್ಮಿಯೂರ್ನಲ್ಲಿ ಮಹಾದೇವನ ದೇವಸ್ಥಾನ ಇದೆ, ತುಂಬಾ ವಿಶೇಷವಾದ ದೇವಸ್ಥಾನ ಅಂತ ಹೇಳ್ತಾರೆ. ನಾಳೆ ಅದಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಅದರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ನಾಳೆಯ ವಿಡಿಯೋನಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ಇನ್ನು ನಾರದ ಪುರಾಣದ ಪ್ರಕಾರ ಶ್ರೀ ಗುರುವಾಯೂರಪ್ಪನ ಮಹಿಮೆಯನ್ನು ಸಾರುವ ಇನ್ನೊಂದು ಕಥೆ ಇದೆ. ಕುರುವಂಶದ ರಾಜನಾದ ಅಭಿಮನ್ಯುವಿನ ಮಗನಾದ ಪರೀಕ್ಷಿತ ಎಂಬ ಮಹಾರಾಜ ಇರ್ತಾನೆ. ಅವನು ತಕ್ಷಕ ಎಂಬ ಸರ್ಪದ ಕಾರಣದಿಂದ ಮರಣವನ್ನು ಹೊಂದುತ್ತಾನೆ. ಇದರ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ಪರೀಕ್ಷಿತನ ಮಗನಾದ ಜನಮೇಜಯ ಸರ್ಪಯಾಗವನ್ನು ಮಾಡುತ್ತಾನೆ. ಈ ಸರ್ಪಯಾಗದಿಂದಾಗಿ ಸಾಕಷ್ಟು ಹಾವುಗಳು ಬಂದು ಹೋಮದ ಕುಂಡದಲ್ಲಿ ಬಿದ್ದು ಪ್ರಾಣವನ್ನು ಅರ್ಪಣೆ ಮಾಡಿಕೊಳ್ಳುತ್ತದೆ. ಈ ಪಾಪದ ಫಲವಾಗಿ ಜನಮೇಜಯನಿಗೆ ಕುಷ್ಠರೋಗ ಬರುತ್ತದೆ. ಈ ಕುಷ್ಠರೋಗಕ್ಕೆ ಚಿಕಿತ್ಸೆ ಇಲ್ಲದ ಕಾರಣ ಚಿಂತಾಕ್ರಾಂತನಾದ ಜನಮೇಜಯನಿಗೆ ಒಮ್ಮೆ ಕನಸಿನಲ್ಲಿ ದತ್ತಾತ್ರೇಯ ಸ್ವಾಮಿಗಳು ಬಂದು ಗುರುವಾಯೂರಿಗೆ ಬಂದು ಶ್ರೀಕೃಷ್ಣನ ದರ್ಶನ ಮಾಡಿಕೊಂಡರೆ ಕುಷ್ಠರೋಗಗಳು ನಿವಾರಣೆ ಆಗುತ್ತದೆ ಎಂದು ಹೇಳುತ್ತಾರೆ.
ಅದರಂತೆ ಜನಮೇಜಯನು ಈ ಕ್ಷೇತ್ರಕ್ಕೆ ಬಂದು ಭಕ್ತಿಯಿಂದ ಶ್ರೀಕೃಷ್ಣನನ್ನು ಸೇವಿಸಿದ ನಂತರ ಆತನಿಗೆ ಇದ್ದ ಕುಷ್ಠರೋಗವು ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ. ಹೀಗಾಗಿ ಭಕ್ತರಲ್ಲಿ ಒಂದು ನಂಬಿಕೆ, ಈ ದೇವಸ್ಥಾನಕ್ಕೆ ಬಂದರೆ ಯಾವುದೇ ರೋಗಗಳಿದ್ರೂ ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇನ್ನು ಪ್ರತಿದಿನ ಸಾಯಂಕಾಲ ದೇವಸ್ಥಾನದಲ್ಲಿ ದೀಪಗಳನ್ನ ಹಚ್ತಾರೆ. 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿರತ್ತೆ. ನೀವು ಎಲ್ಲೇ ಇದ್ರೂ ಸಾಯಂಕಾಲದಷ್ಟೊತ್ತಿಗೆ ಬಂದರೆ ನಿಮಗೆ ಈ ದರ್ಶನವನ್ನು ಮಾಡ್ಕೊಳ್ಬೋದಾಗಿರತ್ತೆ. ತುಂಬ ಅಂದರೆ ತುಂಬ ವಿಶೇಷವಾಗಿರತ್ತೆ. ಆ ಸಾಯಂಕಾಲದ ವಾತಾವರಣ ಅಂತೂ ತುಂಬಾ ವಿಶೇಷವಾಗಿರುತ್ತೆ ಅಂತ ಹೇಳ್ಬೋದು. ಪ್ರತಿನಿತ್ಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರ್ತಾನೆ ಇರುತ್ತೆ. ಇದರ ಎದುರುಗಡೆ ಒಂದು ಕಲಾ ಮಂಟಪ ಕೂಡ ಇದೆ. ಪ್ರತಿನಿತ್ಯನೂ ನಿಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರ್ತಾ ಇರುತ್ತೆ. ಈಗ ಈ ದೀಪಗಳನ್ನ ನೋಡಿಕೊಂಡು ನಾವು ನಂತರ ದರ್ಶನಕ್ಕೆ ಹೋಗಬೇಕು ಅಂತ ಅನ್ಕೊಂಡಿದ್ದೀವಿ. ಈಗ ನಾವು 1000 ರೂಪಾಯಿ ಟಿಕೆಟ್ನ ತೆಗೆದುಕೊಂಡು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ವಿಪರೀತನೇ ರಶ್ ಇದೆ. ನಮಗೆ 7 to 8 ಅವರ್ಸ್ ಆಗುತ್ತೆ ಅಂತ ಹೇಳಿದ್ರು ದರ್ಶನಕ್ಕೆ. ಹಾಗಾಗಿ ನಾವು 1000 ರೂಪಾಯಿ ಟಿಕೆಟ್ಗಳನ್ನ ತೆಗೆದುಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಫೈನಲಿ ಈಗ ದರ್ಶನ ಆಗಿ ನಾವು ಹೊರಗೆ ಬಂದ್ವಿ. ನಮಗೆ ದರ್ಶನ ಕೇವಲ ಅರ್ಧ ಗಂಟೆಯಲ್ಲೇ ದರ್ಶನ ಆಗಿಬಿಡ್ತು. ನಾವು 1000 ರೂಪಾಯಿ ದರ್ಶನದ ಟಿಕೆಟ್ ತೊಗೊಂಡು ಒಳಗೆ ಹೋಗಿದ್ವಿ. ಸೊ ಬೇಗನೆ ದರ್ಶನ ಆಯಿತು ಅಂತ ಹೇಳ್ಬೋದು. ಫ್ರೀ ಕ್ಯೂ ಲೈನ್ ಅಂತೂ ಸಿಕ್ಕಾಪಟ್ಟೆ ರಶ್ ಇದೆ. ನಮಗೆ ಟೈಮ್ ಕಮ್ಮಿ ಇರೋದ್ರಿಂದ ನಾವು ಇದೇ ಕ್ಯೂ ಲೈನಲ್ಲಿ ಹೋದ್ವಿ. ಇನ್ನೂ 1000 ರೂಪಾಯಿ ದರ್ಶನದ ಟಿಕೆಟ್ಗೆ ನಮಗೆ ಪ್ರಸಾದ ಕೂಡ ಕೊಟ್ಟಿದ್ದಾರೆ. ನೋಡಿ, ಇದೆ ಪ್ರಸಾದ, ಈ ಬ್ಯಾಗಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಮಗೆ ಮೊದಲಿಗೆ ಒಂದು ಶುಗರ್ ಪ್ರಸಾದಮ್ ಅಂತ, ಅದ್ರ ಜೊತೆಗೆ ಬಾಳೆಹಣ್ಣಿದೆ ಮತ್ತು ಒಂದು ಗಂಧ ಇದೆ. ಇದನ್ನು ಕಲಾಬಂ ಪ್ರಸಾದಮ್ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ನಮಗೆ ಪ್ರಸಾದ ಕೊಟ್ಟಿದ್ದಾರೆ. ದೇವಸ್ಥಾನದ ಹೊರಭಾಗದಲ್ಲಿ ನಮಗೆ ಶ್ರೀಕೃಷ್ಣನಿಗೆ ನೈವೇದ್ಯ ಮಾಡಿರುವಂಥ ಬೆಣ್ಣೆ ಕೂಡ ಸಿಗತ್ತೆ. ಇದನ್ನ ನವನೀತ ಪ್ರಸಾದ ಅಂತ ಕೂಡ ಕರೀತಾರೆ. ಈ ಬೆಣ್ಣೆಯನ್ನು ತೆಗೆದುಕೊಳ್ಳೋದನ್ನ ಮರಿಬೇಡಿ. ಇದು ವಿಶೇಷವಾದ ಪ್ರಸಾದ ಅಂತ ಕೂಡ ಹೇಳ್ಬೋದು. 20 ರೂಪೀಸ್ ಇರುತ್ತೆ. ಒಂದು ಪ್ಯಾಕೆಟ್ 20 ರೂಪೀಸ್ ಇರುತ್ತೆ. ನಿಮಗೆ ಎಷ್ಟು ಬೇಕಿದ್ರೂ ಅಷ್ಟು ಕೊಡ್ತಾರೆ. ತುಂಬ ವಿಶೇಷವಾದ ಪ್ರಸಾದ ಇದು ಕೂಡ. ಇನ್ನು ನಾವು ಸಾಯಂಕಾಲ ದೇವಸ್ಥಾನಕ್ಕೆ ಬಂದ ಕಾರಣ ನಮಗೆ ಪಾಲ್ ಪಾಯಸಂ ಸಿಕ್ಲಿಲ್ಲ. ಪಾಲ್ ಪಾಯಸಂ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಕೊಡ್ತಾರೆ ಅಂತ ಹೇಳಿದ್ರು. ನಮಗೆ ಈ ಪಾಲ್ ಪಾಯಸಂ ಸಿಕ್ಲಿಲ್ಲ. ಹಾಗಾಗಿ ನೀವೇನಾದರೂ ಬೆಳಗ್ಗೆ ಅಥವಾ ಮಧ್ಯಾಹ್ನಕ್ಕೆ ಗುರುವಾಯೂರ್ ದೇವಸ್ಥಾನವನ್ನು ರೀಚ್ ಆದರೆ ಈ ಪಾಲ್ ಪಾಯಸಂನ ತೆಗೆದುಕೊಳ್ಳೋದನ್ನ ಮರಿಬೇಡಿ. ವಿಶೇಷವಾಗಿ ಸೌದೆ ಒಲೆ ಮೇಲೆ ಈ ಪಾಲ್ ಪಾಯಸಂ ಮಾಡ್ತಾರಂತೆ. ತುಂಬ ವಿಶೇಷವಾದ ಪ್ರಸಾದ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ನಿಮಗೆ ಕಂಟೈನರ್ ಕೂಡ ಸಪ್ರೇಟ್ ಆಗಿ ಸಿಗುತ್ತೆ. ಬಟ್ ಕ್ಯೂ ಲೈನ್ಸ್ ತುಂಬಾ ಜಾಸ್ತಿ ಇರುತ್ತೆ. ನೀವು ಮೊದಲು ಕಂಟೈನರ್ನ ತೆಗೆದುಕೊಳ್ಬೇಕಾಗತ್ತೆ, ನಂತರ ಪಾಲ್ ಪಾಯಸಂನ ತೆಗೆದುಕೊಳ್ಬೇಕಾಗತ್ತೆ. ಇದು ನೀವು ಅಲ್ಲೇ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಇದು ನೀವು ಮನೆಗೆ ತೆಗೆದುಕೊಂಡು ಹೋಗೋದಕ್ಕಾಗೋದಿಲ್ಲ, ಅದು ಕೆಟ್ಟೋಗ್ಬಿಡತ್ತೆ. ಹಾಗಾಗಿ ನೀವು ದೇವಸ್ಥಾನದಲ್ಲೇ ಕುಳಿತುಕೊಂಡು ಈ ಪಾಲ್ ಪಾಯಸವನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಈಗ ನಿಮಗೆ ಕಾಣಿಸ್ತಿದೆಯಲ್ಲ, ಇದು ನೈ ಪಾಯಸಂ ಅಂತ. ಇದನ್ನು ನೀವು ಮನೆಗೆ ತೆಗೆದುಕೊಂಡು ಹೋಗ್ಬೋದಾಗಿರುತ್ತೆ. ಒಂದು ಟಿನ್ನಿಗೆ 100 ರೂಪಾಯಿ ಆಗಿರುತ್ತೆ. ನಿಮಗೆ ಶಬರಿಮಲೆಯಲ್ಲಿ ಸಿಗುವ ಅರವಣ ಪ್ರಸಾದದ ರೀತಿಯಲ್ಲೇ ಇರುತ್ತೆ ಇದು ಕೂಡ. ಈಗ ತಾನೇ ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ದೇವಸ್ಥಾನದ ಪಕ್ಕನೇ ಅನ್ನಪ್ರಸಾದ ಇತ್ತು. ಬಟ್ ತುಂಬಾ ಕ್ಯೂ ಲೈನ್ಸ್ ಇತ್ತು. ಆಲ್ರೆಡಿ ಕಾಲು ನೋವು ಬಂದುಬಿಟ್ಟಿತ್ತು. ಹಾಗಾಗಿ ನಾವು ಅಲ್ಲಿ ಹೋಗಲಿಲ್ಲ. ದರ್ಶನ ಮಾತ್ರ 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಾಯಿತು. ಆ ದಿವ್ಯ ಮಂಗಳ ಮೂರ್ತಿನ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನ್ನಿಸ್ತಿತ್ತು. ಅಷ್ಟು ಅದ್ಭುತವಾದ ಮೂರ್ತಿ. ನಮಗೆ ಮತ್ಸ್ಯಾವತಾರದ ಅಲಂಕಾರ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಗಂಧದಿಂದ ಅಲಂಕಾರ ಮಾಡಿರ್ತಾರೆ, ಶ್ರೀಗಂಧದಿಂದ ಅಲಂಕಾರ ಮಾಡಿರ್ತಾರೆ. ನಮಗೆ ತುಂಬ ದೂರದಿಂದನೇ ನೋಡ್ಕೊಂಡು ನಡ್ಕೊಂಡು ಹೋಗ್ಬೋದಾಗಿರುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ಒಳಗಡೆ ಪೇಂಟಿಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಹಿಂದೆಗಡೆ ನಮಗೆ ಸಾಕಷ್ಟು ದೇವಾನುದೇವತೆಗಳ ಆಸ್ಥಾನ ಕೂಡ ಇದೆ. ಅದರಲ್ಲಿ ನಮಗೆ ಅನಂತ ಪದ್ಮನಾಭ ಸ್ವಾಮಿ ದೇವರು ಇದ್ದಾರೆ. ವಿಶೇಷವಾಗಿದೆ ಆ ವಿಗ್ರಹ ಮಾತ್ರ. ಶ್ರೀದೇವಿ ಮೇಲೆ ಮಲಗಿರೋದು, ಹಾಗೆ ಭೂದೇವಿ ಕಾಲು ತುತ್ತಿರೋದು, ಆ ಥರ ಒಂದು ವಿಶೇಷವಾದ ಅನಂತ ಪದ್ಮನಾಭ ವಿಗ್ರಹ ಅಂತ ಅನ್ಬೋದು. ಸಾಮಾನ್ಯವಾಗಿ ಆ ಥರ ವಿಗ್ರಹಗಳು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಅದ್ಭುತವಾಗಿದೆ. ಹಾಗೆ ನಮಗೆ ವಿನಾಯಕನ ದರ್ಶನ ಮಾಡ್ಕೊಳ್ಬೋದು. ಹಾಗೆ ಅಲ್ಲಿ ಒಂದು ವಿಶೇಷವಾದ ಭಗವತಿ ಅಮ್ಮನವರ ದೇವಸ್ಥಾನ ಕೂಡ ಇದೆ. ಅದನ್ನು ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಇನ್ನು ನೀವೇನಾದರೂ ಸೀನಿಯರ್ ಸಿಟಿಸನ್ಸ್ ಇದ್ದರೆ ನಿಮಗೆ ಸಪ್ರೇಟ್ ಕ್ಯೂ ಲೈನ್ಸ್ ಇರುತ್ತೆ. 60 ವರ್ಷದ ಮೇಲ್ಪಟ್ಟಿನವ್ರಿಗೆ ಸಪ್ರೇಟ್ ಕ್ಯೂ ಲೈನಲ್ಲಿ ದರ್ಶನಕ್ಕೆ ಬಿಡ್ತಾರೆ. ನಿಮಗೆ ಬೇಗನೆ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನಾವು ಆಗಲೇ ಹೇಳಿದ್ವಿ ಅಲ್ಲ, ನಾವು ನೈ ಪಾಯಸಂ ತೊಗೊಂಡ್ವಿ ಅಂತ. ಇದೆ ನೋಡಿ ನೈ ಪಾಯಸಂ, ಈ ಬಾಟಲ್ಲು.
ಇದನ್ನು ತೊಗೊಂಡು ಬಂದ್ವಿ. ಅದ್ರ ಜೊತೆಗೆ ವಿಶೇಷವಾದ ಬೆಣ್ಣೆ ಪ್ರಸಾದ ಕೂಡ ತೊಗೊಂಡು ಬಂದ್ವಿ. ಇದು 20 ರೂಪಾಯಿ ಆಗಿರುತ್ತೆ. ಸೊ ಇದು ನಿಮಗೆ ಟಿಕೆಟ್ ಸಿಗುತ್ತೆ, ಅದು ಬಂದುಬಿಟ್ಟು ಮತ್ತೆ ನೀವು ಪ್ರಸಾದದ ಕೌಂಟರಲ್ಲಿ ಈ ಪ್ರಸಾದನ ತೊಗೋಬೇಕಾಗಿರುತ್ತೆ. ಮತ್ತು ನಮಗೆ ಈ ನೆಯ್ ಪಾಯಸ ಬಂದುಬಿಟ್ಟು ಇದು 100 ರೂಪಾಯಿ ಆಗಿರುತ್ತೆ. ಈ ಬೆಣ್ಣೆ ಪ್ರಸಾದ ಬಂದುಬಿಟ್ಟು ನಮಗೆ 20 ರೂಪಾಯಿ ಆಗಿರುತ್ತೆ. ಈಗ ನಾವು ಊಟಕ್ಕೆ ಬಂದಿದ್ದೀವಿ, ಇಲ್ಲೇ ದೇವಸ್ಥಾನದ ಹತ್ರ ಹೋಟೆಲಿಗೆ ಬಂದಿದ್ದೀವಿ. ಸೊ ನಾವು ಫುಲ್ಕ ಮತ್ತು ಪನ್ನೀರ್ ಕಡಾಯವನ್ನು ಆರ್ಡರ್ ಮಾಡಿದ್ದೀವಿ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಇನ್ನು ಗುರುವಾಯೂರು ಏಕಾದಶಿ ಪ್ರಯುಕ್ತ ವಿಶೇಷವಾದ ಲೈಟಿಂಗ್ ವ್ಯವಸ್ಥೆ ಇತ್ತು. ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಹಾಗೆ ವಿಶೇಷವಾಗಿ ಪೇಂಟಿಂಗ್ ಕೂಡ ಮಾಡ್ತಿದ್ರು. ಹಾಗೆ ದೇವಸ್ಥಾನವನ್ನು ಸುಂದರವಾದ ಹೂಗಳಿಂದ ಅಲಂಕಾರ ಕೂಡ ಮಾಡಿದ್ರು. ಹಾಗೆ ದೇವಸ್ಥಾನದ ಪಕ್ಕದಲ್ಲಿರುವ ರುದ್ರತೀರ್ಥದಲ್ಲಿ ವಿಶೇಷವಾದ ಒಂದು ಲೈಟ್ ಶೋ ಕೂಡ ಇತ್ತು. ಈಗ ಅದನ್ನು ನೋಡೋಣಂತೆ. ದೇವಸ್ಥಾನ ಕ್ಲೋಸ್ ಮಾಡುವ ಸಮಯದಲ್ಲಿ ವಿಶೇಷವಾಗಿ ಆನೆಗಳ ಆಗಮನ ಕೂಡ ಆಗತ್ತೆ. ನೀವೇನಾದ್ರೂ ರಾತ್ರಿ ಬಂದ್ರೆ ದೇವಸ್ಥಾನದ ಕ್ಲೋಸಿಂಗ್ ಸಮಯದಲ್ಲಿ ಬಂದ್ರೆ ಈ ವಿಶೇಷವಾದ ಆನೆಗಳನ್ನ ಕೂಡ ನೀವು ನೋಡ್ಬೋದಾಗಿರತ್ತೆ. ಇನ್ನ ಮುಂದಿನ ವಿಡಿಯೋನಲ್ಲಿ ನೀವು ಗುರುವಾಯೂರಿಗೆ ಬಂದಾಗ ನೋಡಲೇಬೇಕಾದ ಪ್ರೇಕ್ಷಣೀಯ ಸ್ಥಳಗಳು ಕೆಲವಿದೆ. ಆ ಪ್ರೇಕ್ಷಣೀಯ ಸ್ಥಳಗಳು ಯಾವುವು ಅಂತ ನೋಡೋಣಂತೆ. ಹಾಗೆ ಗುರುವಾಯೂರಿಂದ ನಾವು ತ್ರಿಶೂರಿಗೂ ಕೂಡ ಹೋಗ್ತಾ ಇದ್ದೀವಿ. ತ್ರಿಶೂರಿನಲ್ಲಿ ಒಂದು ವಿಶೇಷವಾದ ಒಂದು ಈಶ್ವರನ ದೇವಸ್ಥಾನ ಕೂಡ ಇದೆ. ಆ ದೇವಸ್ಥಾನವನ್ನು ಕೂಡ ಸಂದರ್ಶನ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ಗುರುವಾಯೂರು ಶ್ರೀಕೃಷ್ಣನ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣಂತೆ. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ಭಗವತೆ ವಾಸುದೇವಾಯ.